ಚದುರಂಗ ಎಂಬ ಕಾವ್ಯನಾಮದಿಂದಲೇ ಖ್ಯಾತರಾಗಿರುವ ಶ್ರೀ ಎಂ ಸುಬ್ರಹ್ಮಣ್ಯ ರಾಜೇ ಅರಸರವರದು ಬಹುಮುಖ ಪ್ರತಿಭೆ. ಕಾದಂಬರಿ, ಸಣ್ಣ ಕತೆ, ನಾಟಕ ಸಾಹಿತ್ಯ ಅಷ್ಟೇ ಅಲ್ಲದೆ ಸಿನಿಮಾ ಮತ್ತಿತರ ಕಲೆಗಳಲ್ಲೂ ಕೈಯಾಡಿಸಿದಂತಹ ಪ್ರಯೋಗಶೀಲರು. ಚದುರಂಗ ಅವರು ಹುಟ್ಟಿದ್ದು ಜನವರಿ 1, 1916ರಲ್ಲಿ ಕಲ್ಲಹಳ್ಳಿಯ ಮುದ್ದುರಾಜು ಅರಸು ಮತ್ತು ಗೌರಮ್ಮಣ್ಣಿ ದಂಪತಿಗಳ 13ನೇ ಮಗನಾಗಿ. ಇವರ ವಂಶದ ಪೂರ್ವಿಕರಲ್ಲಿ ಒಬ್ಬರಾದಂತಹ ಮಂಗರಸ ಕವಿ ಜಯನೃಪ ಕಾವ್ಯ, ಸೂಪಶಾಸ್ತ್ರ ಅನ್ನುವಂತಹ ಕೃತಿಗಳನ್ನು ಬರೆದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಉಲ್ಲೇಖಿತರಾದವರು. ಯೌವನದಲ್ಲಿ ಸ್ವತಂತ್ರ ಚಳುವಳಿ, ಗಾಂಧಿ ವಿಚಾರಗಳು ಹಾಗೂ ಎಂ.ಎನ್. ರಾಯ್ ವಿಚಾರಧಾರೆಗಳು ಇವರ ತರುಣ ಮನಸ್ಸಿನ ಮೇಲೆ ಪ್ರಭಾವ ಬೀರಿದ್ದವು. ತಮ್ಮ ಪೋಷಕರು ನಿಶ್ಚಯಿಸಿದಂತಹ ಹೆಣ್ಣು ಶ್ರೀಮಂತಿಕೆಯನ್ನು ತರಬಹುದಾಗಿದ್ದರೂ ಕೂಡ ಇವರ ಮನಸ್ಸನ್ನು ಗೆಲ್ಲುವುದು ಸಾಧ್ಯವಿರಲಿಲ್ಲ. ಮುಂದೆ ಸಾಂಪ್ರದಾಯಿಕ ದೃಷ್ಟಿ ಮತ್ತು ಸಾಮಾಜಿಕ ಕಟ್ಟುಪಾಡುಗಳಿಗೆ ವಿರುದ್ಧವಾಗಿ ತಮ್ಮ ಜೀವನ ಸಂಗಾತಿಯನ್ನು ಅವರು ಆರಿಸಿಕೊಂಡಾಗ ಸಾಕಷ್ಟು ಕೋಲಾಹಲವೇ ಉಂಟಾಯಿತು. ಆದರೆ ಈ ಎಲ್ಲಾ ಘಟನೆಗಳು ಇವರನ್ನು ಗಟ್ಟಿಗೊಳಿಸಿದವೇ ಹೊರತು ದುರ್ಬಲಗೊಳಿಸಲಿಲ್ಲ. ಮೆಚ್ಚಿದ ಪತ್ನಿಯೊಂದಿಗೆ ಮೈಸೂರನ್ನು ಬಿಟ್ಟು ತನ್ನ ಹುಟ್ಟೂರಾದ ಹುಣಸೂರು ತಾಲೂಕಿನ ಕುಗ್ರಾಮವಾದ ಕಲ್ಲಹಳ್ಳಿಯಲ್ಲಿ ಸೇರಿ ಅಲ್ಲಿ ಪಿತ್ರಾರ್ಜಿತ ಬೇಸಾಯ ಕಾರ್ಯವನ್ನು ಆರಂಭಿಸಿದ್ದು ಅವರ ಲೌಕಿಕ ಬದುಕಿಗೆ ಶ್ರೀಮಂತಿಕೆಯನ್ನು ತಂದುಕೊಟ್ಟಿತು. ನವೋದಯ, ಪ್ರಗತಿಶೀಲ ಮತ್ತು ನವ್ಯ ಸಾಹಿತ್ಯ ಮಾರ್ಗಗಳನ್ನು ಕಂಡರಿತು ಈ ಸಾಹಿತ್ಯವನ್ನು ವಸ್ತುನಿಷ್ಠವಾಗಿ ವಿಮರ್ಶಿಸುತ್ತಾ ಪ್ರಗತಿಶೀಲರ ಅನುಕಂಪ, ನವ್ಯದ ವೈಚಾರಿಕತೆ ಮತ್ತು ಸಾಮಾಜಿಕ ಒಳಿತಿನ ಗುರಿಯನ್ನು, ತುಡಿತವನ್ನು ಅರಿಯುತ್ತಾ ದೀನದಲಿತರ ಧ್ವನಿಯಾಗಿ ಹುಟ್ಟಿಕೊಂಡು ಕತೆ, ಕಾದಂಬರಿ, ನಾಟಕ ಮುಂತಾದ ಪ್ರಕಾರಗಳಲ್ಲಿ ಗಣನೀಯ ಗ್ರಂಥಗಳನ್ನು ನೀಡಿರುವಂತಹ ಅಪರೂಪದ ಲೇಖಕರು ಚದುರಂಗ. ಚದುರಂಗ ಅವರ ಮೊದಲ ಕಾದಂಬರಿ ಸರ್ವಮಂಗಳ 1950ರಲ್ಲಿ ಪ್ರಕಟಗೊಳ್ಳುತ್ತದೆ. ಇದರಲ್ಲಿ ಚಿತ್ರಿತವಾಗಿರುವಂತಹ ನಾಗಜ್ಜಿ ಬಾಲ್ಯದಲ್ಲಿ ನಟರಾಜನ ತಬ್ಬಲಿತನವನ್ನ ಮರೆಸುತ್ತಾಳೆ. ನಾಯಕಿ ಸರ್ವಮಂಗಳ ತನ್ನ ಇಷ್ಟಕ್ಕೆ ವಿರುದ್ಧವಾಗಿ ಮದುವೆಯಾದಂತಹ ಮುಗ್ಧ ಹಾಗೂ ಅಮಾಯಕ ಗಂಡನ ಶ್ರೇಯಸ್ಸನ್ನು ಬಯಸುವಷ್ಟೇ ತೀವ್ರವಾಗಿ ತಾನು ಪ್ರೀತಿಸಿದಂತಹ ನಟರಾಜನನ್ನು ಮದುವೆಯಾದ ದುರ್ಗಿಯ ಶ್ರೇಯಸ್ಸನ್ನು ಕೂಡ ಬಯಸುತ್ತಾಳೆ. ಅವಳ ಉದಾತ್ತ ವ್ಯಕ್ತಿತ್ವ ಕಾದಂಬರಿಯ ಪಾತ್ರಗಳೆಲ್ಲದರ ಮೇಲೂ ಬೆಳಕು ಚೆಲ್ಲುವಂಥದ್ದು. ಈ ಕಾದಂಬರಿಯಲ್ಲಿ ಸರ್ವಮಂಗಳ ಮತ್ತು ನಟರಾಜರ ಬದುಕಿನ ದುರಂತವನ್ನು ಚಿತ್ರಿಸಿರುವಂಥದ್ದು. ಇಬ್ರು ಇಷ್ಟಪಟ್ಟಾಗ ಅವರಿಬ್ಬರನ್ನ ವಿವಾಹ ಮಾಡದೇ ಇದ್ರೆ ಅದರಿಂದ ಉಂಟಾಗಬಹುದಾದಂತಹ ದುರಂತಗಳ ಬಗ್ಗೆ ಈ ಕಾದಂಬರಿ ವಿವರಿಸುತ್ತಾ ಹೋಗುತ್ತೆ. ಚದುರಂಗ ಅವರ ಉಯ್ಯಾಲೆ ಕಾದಂಬರಿಯು 1976ರಲ್ಲಿ ಪ್ರಕಟಗೊಳ್ಳುತ್ತೆ. ಈ ಕಾದಂಬರಿಯಲ್ಲಿ ಗಂಡು ಹೆಣ್ಣಿನ ಸಂಬಂಧಗಳ ಸೂಕ್ಷ್ಮತೆ ಚಿತ್ರಿಸಿರುವಂಥದ್ದು. ತಾನು ಇಷ್ಟಪಟ್ಟಂತವನನ್ನ ಮದುವೆಯಾಗಲು ಸಾಧ್ಯವಾಗದೆ ರಾಧೆ ಶೇಷಗಿರಿ ರಾಯ ಎಂಬುವವನಿಗೆ 2ನೇ ಹೆಂಡತಿಯಾಗಿ ಮದುವೆಯಾಗಿ ಬರ್ತಾಳೆ. ಮದ್ವೆ ಏನೋ ಆಯ್ತು, ಇನ್ಮೇಲೆ ಗಂಡನ ಜೊತೆಗೆ ಹೊಂದ್ಕೊಂಡೋಗ್ಬೇಕು ಅನ್ನುವಂತಹ ರಾಧೆಯ ನಿರ್ಧಾರದಲ್ಲಿ ಆಕೆ ಬಯಸಿದ್ದು ಶೇಷಗಿರಿ ರಾಯನ ಪ್ರೇಮ ಮಾತ್ರ. ಆದ್ರೆ ಈಕೆಯ ಪ್ರೇಮದ ಬಗ್ಗೆ ಅವಳ ಪತಿಗೆ ಯಾವುದೇ ಒಲವಿರಲಿಲ್ಲ. ಈ ರೀತಿಯ ನಡವಳಿಕೆಯಿಂದಾಗಿ ರಾಧೆ ಪ್ರೇಮದಿಂದ ವಂಚಿತಳಾದ ಮನೋಭಾವವನ್ನು ಬೆಳೆಸ್ಕೊಳ್ತಾಳೆ. ಇದೇ ಕಾರಣದಿಂದ ಗಂಡನ ಸ್ನೇಹಿತನಾದಂತಹ ಕೃಷ್ಣೇಗೌಡನ ಬಗ್ಗೆ ಅವಳಿಗೆ ಆಕರ್ಷಣೆ ಉಂಟಾಗತ್ತೆ. ಮಾನಸಿಕವಾಗಿ ಕೃಷ್ಣೇಗೌಡನ ಸಾನ್ನಿಧ್ಯವನ್ನೇ ಅಪೇಕ್ಷಿಸುವಂತಹ ರಾಧೆ ಕೊನೆಗೆ ಕೃಷ್ಣೇಗೌಡನ ಸಾನ್ನಿಧ್ಯವನ್ನ ದೈಹಿಕವಾಗಿಯೂ ಬಯಸುತ್ತಾಳೆ. ತನ್ನ ಮದುವೆ, ಗಂಡ ಇವೆಲ್ಲದರ ಬಗ್ಗೆ ತಿರಸ್ಕಾರವನ್ನು ವ್ಯಕ್ತಪಡಿಸುತ್ತಾಳೆ. ಪ್ರೇಮ ಇಲ್ಲದೆ ಮದುವೆಗೆ ಅರ್ಥವೇ ಇಲ್ಲ ಎಂಬ ಭಾವನೆ ಸಹಜವಾಗಿ ಬರುತ್ತೆ. ಪ್ರೀತಿಯೊಂದೇ ದೊಡ್ಡದು ಅನ್ನುವಂತಹ ನಿರ್ಧಾರವನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲೂ ಅವಳ ಮನದಲ್ಲಿ ದ್ವಂದ್ವತೆ ಉಂಟಾಗುತ್ತದೆ. ಚದುರಂಗ ಅವರ ಮಹತ್ವದ ಕಾದಂಬರಿ ವೈಶಾಖ 1981ರಲ್ಲಿ ಪ್ರಕಟಗೊಳ್ಳುವಂಥದ್ದು. ಈ ಕಾದಂಬರಿಯಲ್ಲಿ ಬರುವಂತಹ ಪ್ರಮುಖ ಪಾತ್ರಗಳು ಒಲೆಯರ ಲಕ್ಕ ಮತ್ತು ಬ್ರಾಹ್ಮಣ ಜಾತಿಯ ಸಕೇಶಿ, ವಿಧವೆ ರುಕ್ಮಿಣಿಯರ ಮೂಲಕ ಈ ಕಾದಂಬರಿಯ ಕತೆ ಸಾಗುತ್ತದೆ.
ಕೆಳಜಾತಿಯ ಅಸ್ಪೃಶ್ಯ ಲಕ್ಕ ಬ್ರಾಹ್ಮಣ ಹೆಂಗಸು ರುಕ್ಮಿಣಿಯಂತಹ ಮುಖ್ಯ ಪಾತ್ರಗಳ ಜೊತೆಗೆ ದರಮನಹಳ್ಳಿಯ ಹಲವಾರು ಪಾತ್ರಗಳ ಮೂಲಕ ಆ ಸಮಾಜದ ಶೀತಲಗೊಂಡ ನೈತಿಕತೆಯು ಬಿಚ್ಚಿಕೊಳ್ಳುತ್ತಾ ಹೋಗುತ್ತದೆ. ಗಂಡಿನ ಸಂಪರ್ಕದಿಂದ ಬಹಳಷ್ಟು ದಿನಗಳು ವಂಚಿತಳಾಗಿದ್ದಂತಹ ರುಕ್ಮಿಣಿ ಮಾವ ಶಾಸ್ತ್ರಿಗಳ ದುಡುಕಿನಿಂದಾಗಿ ಪ್ರಚೋದಿತಳಾಗಿದ್ದೇ ಕಾರಣವಾಗಿ ಗಾಡಿ ಹೊಡೆಯುತ್ತಿದ್ದಂತಹ ಲಕ್ಕನ ಮೇಲೆ ಎರಗಿ ತನ್ನ ಬಯಕೆಯನ್ನು ತೀರಿಸಿಕೊಳ್ಳುತ್ತಾಳೆ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಇಬ್ಬರು ಪುರುಷರೊಂದಿಗೆ ಕೂಡಿದಂತಹ ಹೆಣ್ಣು ಗರ್ಭಾವತಿಯಾದಾಗ ಕಾಡುವಂತಹ ವಿಸ್ಮಯ, ಶಂಕೆಗಳು ಕಾದಂಬರಿಯಲ್ಲಿ ಚಿತ್ರಿತವಾಗಿರುವಂಥದ್ದು. ಚದುರಂಗ ಅವರ ಪ್ರಥಮ ನಾಟಕ ಕುಮಾರರಾಮ 1966ರಲ್ಲಿ ಪ್ರಕಟಗೊಳ್ಳುವಂಥದ್ದು. ಕುಮಾರರಾಮನ ಜೀವನವನ್ನು ಕುರಿತು 19 ದೃಶ್ಯಗಳುಳ್ಳಂತಹ ಐತಿಹಾಸಿಕ ನಾಟಕ. ಇದರಲ್ಲಿ ಕುಮಾರರಾಮ, ಕಂಪಿಲ, ರತ್ನಾಜಿ, ಬೈಚಪ್ಪ, ಸಂಗಾಯಿ, ಅರಿಯಾಲದೇವಿ, ರಾಮಾಲ ಅನ್ನುವಂತಹ ಪಾತ್ರಗಳನ್ನು ನಾವು ನೋಡಬಹುದು. ಇಲಿಬೋನು ಅನ್ನುವಂಥದ್ದು ಇವರ ಅಸಂಗತ ನಾಟಕ. ಇಲ್ಲದ ಏಣಿಯನ್ನ ಏರುವವನು, ಇಲ್ಲದ ಗುದ್ದಲಿಯಿಂದ ಅಗಿಯುವವನು ಇಲ್ಲಿನ ಪಾತ್ರಗಳಾಗಿ ಕಾಣಿಸಿಕೊಳ್ಳುವಂಥದ್ದು. ಬಿಂಬ ಅನ್ನುವಂತಹ ನಾಟಕ ಉತ್ತರ ರಾಮಾಯಣದ ವಸ್ತುವನ್ನ ವಿಭಿನ್ನವಾಗಿ ಚಿತ್ರಿಸಿರುವಂತಹ ನಾಟಕ. 1990ರಲ್ಲಿ ಪ್ರಕಟಗೊಳ್ಳುವಂಥದ್ದು. ಶೂರ್ಪನಖಿ ಕೊರವಂಜಿ ವೇಷದಲ್ಲಿ ಬಂದು ಸೀತೆಯ ಕೈಯಿಂದ ರಾವಣನ ಚಿತ್ರಪಟವನ್ನು ಬರೆಯಿಸುವಂತಹ ಮತ್ತು ಅದರ ಪರಿಣಾಮಗಳುಳ್ಳ ಕಥೆಯನ್ನು ಹೊಂದಿರುವಂತಹ ಕೃತಿ. ಸೀತೆ, ರಾಮ, ಕೊರವಂಜಿ, ಶೂರ್ಪನಖಿ, ಸುಜಾತೆ, ಸೀತಮ್ಮ, ರಾಮಯ್ಯ ಈ ನಾಟಕದ ಪ್ರಮುಖ ಪಾತ್ರಗಳಾಗಿ ಕಾಣಿಸಿಕೊಳ್ಳುತ್ತಾರೆ. ಇವರು ಬರೆದಂತಹ ಕಥೆಗಳು ಇಣುಕು ನೋಟ, ಶವದ ಮನೆ, ಮೀನಿನ ಹೆಜ್ಜೆ, ಸ್ವಪ್ನ ಸುಂದರಿ, ಕ್ವಾಟೆ, ಮೃಗಾಯ, ಬಂಗಾರದ ಹೆಜ್ಜೆ, ಬಣ್ಣದ ಗೊಂಬೆ, 4 ಮೊಳ ಭೂಮಿ, ಅಂಕ. ಚದುರಂಗ ಅವರ ಕಥನ ಸಂಕಲನದಲ್ಲಿರುವಂತಹ ಕಥೆಗಳ ಪಟ್ಟಿ ಈ ರೀತಿ ಇದೆ. ಇವರು ನನ್ನ ರಸಿಕ ಅಲೆಗಳು ಅನ್ನುವಂತಹ ಅನಿಗಮನವನ್ನ ಬರೆದಿದ್ದಾರೆ. ಇವರಿಗೆ ವ್ಯಕ್ತಿ ಅಭಿವ್ಯಕ್ತಿ ಅನ್ನುವಂತಹ ಸಮರ್ಪಣಾ ಗ್ರಂಥವನ್ನ ಅರ್ಪಿಸಲಾಗಿದೆ. ಚದುರಂಗ ಅವರಿಗೆ ಚದುರಂಗ ಆಟ ಅಂದ್ರೆ ತುಂಬಾ ಅಚ್ಚುಮೆಚ್ಚು. ಚದುರಂಗರನ್ನ ಕನ್ನಡದ ಫೀನಿಕ್ಸ್ ಅಂತ ಕರೀತಾರೆ. 1994ರಲ್ಲಿ ಮಂಡ್ಯದಲ್ಲಿ ನಡೆದಂತಹ 63ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ಚದುರಂಗ ಅವರು ವಹಿಸಿರ್ತಾರೆ. ಸರ್ವಮಂಗಳ ಚಲನಚಿತ್ರಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ 1968ರಲ್ಲಿ ತೃತೀಯ ಅತ್ಯುತ್ತಮ ನಿರೂಪಕ ಪ್ರಶಸ್ತಿ, ಚಿತ್ರ ನಿರ್ದೇಶಕ ಪ್ರಶಸ್ತಿ, ಅತ್ಯುತ್ತಮ ಕಥಾ ಪ್ರಶಸ್ತಿ, ಅತ್ಯುತ್ತಮ ಸಂಭಾಷಣೆ ಲೇಖಕ ಪ್ರಶಸ್ತಿಗಳು ದೊರೆತಿವೆ. ವೈಶಾಖ ಕಾದಂಬರಿಗೆ 1982ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಮೃಗಯ ಕಥಾ ಸಂಕಲನಕ್ಕೆ 1994ರಲ್ಲಿ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಅತ್ಯುತ್ತಮ ಕಥಾ ಸಂಕಲನ ಪ್ರಶಸ್ತಿ ದೊರೆತಿರುವಂಥದ್ದು. ಇವರು 1978ರಲ್ಲಿ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ, 1987ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾದರು. ಮೈಸೂರು ವಿಶ್ವವಿದ್ಯಾಲಯವು ಇವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಒಟ್ಟಾರೆ ಕತೆ, ಕಾದಂಬರಿ, ನಾಟಕಗಾರರಾಗಿ ನವೋದಯ, ಪ್ರಗತಿಶೀಲ, ನವ್ಯ ಸಾಹಿತ್ಯ ಪ್ರಕಾರಗಳಲ್ಲಿ ಚದುರಂಗರು ಮಾಡಿರುವಂತಹ ಸೇವೆ ಅಮೂಲ್ಯವಾದದ್ದು. ಅವರು ರಚಿಸಿದಂತಹ ಕಾದಂಬರಿಗಳು ಕನ್ನಡದಲ್ಲಿ ಬಹಳಷ್ಟು ವಿಚಾರ ಚರ್ಚೆಗೆ ಒಳಗಾದಂತಹ ಮಹತ್ವದ ಕೃತಿಗಳಾಗಿವೆ. ಈ ಮಾಹಿತಿ ಇಷ್ಟವಾದಲ್ಲಿ ಬಾರಿಸು ಕನ್ನಡ ಡಿಂಡಿಮವ್ವ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.